ಕ್ಯೂರಿಯಾಸಿಟಿ ಅಂದರೆ, ಈಗ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದಮೇಲೆ ನೀವು ಹಳೆ ಎಪಿಸೋಡ್ಸ್ ಎಲ್ಲ ನೋಡಿರ್ತೀರಲ್ಲ, ಅಲ್ಲಿ ನೋಡಿ ನಿಮಗೇನಾದರೂ ಅನಿಸಿದ್ಯಾ ಇವ್ರ ಬಗ್ಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿದ್ದು, ಇವ್ರು ಹಂಗಲ್ಲ ಅಂತ, ಆ್ಯಂಡ್ ಒಳ್ಳೆಯವ್ರು ಅಂತ ಅಂದ್ಕೊಂಡಿರೋ ಅಯ್ಯೋ ಇವ್ರು ಹೀಗ ಅಂತ ಅನಿಸಿದ್ಯಾ ಯಾರ ಮೇಲಾದರೂ ಯಾವ್ದಾರೋ ಒಂದು ಮೂಮೆಂಟ್ ಅಂತ? ಆ ಥರ ಏನು ಅನಿಸಿಲ್ಲ. ಲೈಕ್ ಅಂದರೆ ಲೈಕ್ ಏನು ಗೊತ್ತಾ, ಅಲ್ಲಿ ನಾನು ಈಗ ಹೊರಗಡೆ ಬಂದಮೇಲೆ ಒಂದು ವಾರ 1-2 ವಾರ ಅಯ್ಯೋ ಹಿಂಗೆ ಮಾಡಿಬಿಟ್ರಲ್ಲ, ಹಂಗೆ ಮಾಡಿಬಿಟ್ರಲ್ಲ, ನಾನು ಹಿಂಗೆ ಮಾತಾಡ್ಬೇಕಾಯ್ತು, ಹಂಗೆ ಆ ಥರ ಬರುತ್ತೆ. ಬಟ್ ಎಂಡ್ ಆಫ್ ದಿ ಡೇ ಆಟ ಅಂತ ನೋಡಿದಾಗ ನಾವು ಏನೂ ಇಲ್ಲ ಅಂದ್ರೂ, ಇವಾಗ ಎಕ್ಸಾಂಪಲ್ ನಾನು ಸುರೇಶ್ ಮನೆ ಒಳಗಡೆ ಹೋದ್ವಿ ಅಂತ ತಿಳ್ಕೊಳ್ಳಿ, ಈಗ ನಾನು ಅವ್ರಿಗೆ ನಾಮಿನೇಟ್ ಮಾಡಲೇಬೇಕಾಗುತ್ತೆ. ಏನಾದ್ರು ತಪ್ಪು ಮಾಡಿದಾಗ ಏನಾದರೂ ತಪ್ಪು ಕಂಡಿಡ್ದು ಹೇಳಲೇಬೇಕಾಗುತ್ತೆ. ಅದು ಆಟ. ಸೊ ಹೊರಗಡೆ ಬಂದಮೇಲೆ ನಾವು ಮತ್ತೆ ಅಣ್ಣ ತಂಗಿನೇ. ಸೊ ಅಲ್ಲಿ ಆಟ ಆಡಬೇಕಾದ್ರೆ ಆ ಥರ ಪವರ್ಫುಲ್ ಇರಲೇಬೇಕು, ಮಾತಾಡಬೇಕಾಗುತ್ತೆ, ಸ್ಟ್ರಾಂಗ್ ಇರಬೇಕು. ಓಕೆ, ನಮ್ಗೆ ಯಾರೋ ಒಬ್ರು ಕಂಫರ್ಟ್ ಇದ್ದಾರೆ ಬಿಡು, ನಾವು ಅವ್ರನ್ನೇನು ಮಾತಾಡಬಾರ್ದು, ನಮ್ಮ ಜೊತೆಗೆ ಇರಬೇಕು ಅಂತ ಆ ಥರ ಮಾಡಿದಾಗ ಅಲ್ಲಿ ನೀವು ನಿಮ್ಮ ವ್ಯಕ್ತಿತ್ವ ಕಾಣಿಸಲ್ಲ, ನೀವು ಗೆಲ್ಲಕ್ಕಾಗಲ್ಲ. ಈಗ ಆಟ ಆದಮೇಲೆ ಒಂದು ಸ್ಪರ್ಧೆ ಆದಮೇಲೆ ಸ್ಪರ್ಧೆನೇ. ಸೊ ನನಗೆ ಹೊರಗಡೆ ಬಂದಮೇಲೆ ಹಂಗೆ ಅನ್ನಿಸ್ತು. ಸ್ವಲ್ಪ ದಿನ ಹಂಗಿತ್ತು. ಇವಾಗ ನಾನು ನೋಡುತ್ತಿರ್ಬೇಕಾದ್ರೆ ಅವ್ರಿಗೋಸ್ಕರ ಅವ್ರು ಫೈಟ್ ಮಾಡ್ತಿದ್ದಾರೆ, ಗುಡ್ ಅನ್ನೋ ಥರ ಫೀಲ್ ಆಗುತ್ತೆ. ಪೂರಾ ಎಪಿಸೋಡ್ ನೋಡಿದ್ರಾ? ನೋಡಿದೆ. ಎಲ್ಲರದು ಈಗ ನೋಡಿ, ಬಿಗ್ ಬಾಸ್ ಅಂತ ಅನ್ಬೇಕು ಅಂದರೆ, ಒಂದು ಎಂಟರ್ಟೈನಿಂಗ್ ಆಗಿರಬೇಕು ಅಂದರೆ ಎಲ್ಲ ಥರ ಕ್ಯಾರೆಕ್ಟರ್ಸ್ಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅಲ್ಲಿ ಎಲ್ಲರೂ ಸೈಲೆಂಟ್ ಆಗಿಬಿಟ್ರು, ಎಲ್ಲರೂ ಒಳ್ಳೆಯವರಾಗಿಬಿಟ್ರೆ ಅಲ್ಲಿ ಯಾರೂ ನೋಡಲ್ಲ ಶೋ, ಯಾವುದೂ ಹಿಟ್ಟು ಆಗಲ್ಲ ಶೋ. ಸೊ ಹಾಗಾಗಿ ಎಲ್ಲ ಕ್ಯಾರೆಕ್ಟರ್ ಇದ್ದಾಗಲೇ ಅದೊಂದು ಬಿಗ್ ಬಾಸ್ಗೊಂದು ಮೆರಗು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮೇಡಮ್, ನಾನು ಇಲ್ಲಿವರೆಗೆ ಯಾವುದೇ ಎಪಿಸೋಡ್ ನೋಡಿಲ್ಲ. ನೋಡೋ ಆಸಕ್ತಿನೂ ನನಗಿಲ್ಲ. ಅದನ್ನ ಆಟವಾಗಿ ಆಟ ಆಡಿ ಬಂದಿದ್ದೀನಿ. ಅದನ್ನ ಎಪಿಸೋಡ್ ನೋಡೋದಕ್ಕಿಂತ ಖುಷಿ ಏನು ಅಂದರೆ, ನಮ್ಮ ಬಗ್ಗೆ ಟ್ರೋಲ್ಗಳು ಮಾಡಿರ್ತಾರಲ್ಲ, ಅದನ್ನ ನೋಡಿದಾಗಲೇ ಗೊತ್ತಾಗ್ಬಿಡುತ್ತೆ ನಾವು ಆಟ ಆಡಿದ್ದೀವಿ, ಏನು ಆಟ ನಾವು ತೋರಿಸಿದ್ವಿ ಅಂತ ಹೇಳ್ಬಿಟ್ಟು. ಅದರಲ್ಲೇ ಖುಷಿ ಪಡ್ತೀನಿ ನಾನು. ಸಾಕು ಎಪಿಸೋಡ್ ನೋಡೋವಂಥ ಕ್ಯೂರಿಯಾಸಿಟಿ ಇರುತ್ತಲ್ಲ ಸರ್. ಈಗ ಹಿಂದೆ ಮಾತಾಡಿರೋದು ಆ್ಯಕ್ಚುಲಿ ನಿಮ್ಮ ಎಪಿಸೋಡಲ್ಲೇ ಅನ್ಕೋತೀನಿ ನಾನು, ಹಿಂದೆ ಏನು ಮಾತಾಡಿದ್ದಾರೆ ಅದನ್ನ ಅಷ್ಟು ನೀಟಾಗಿ ಎಲ್ರಿಗೂ ತೋರಿಸಿರೋದು. ಅಷ್ಟು ಈಗಿನ ಸಿಚುವೇಶನ್ಗೆ ತಾಳ್ಮೆ, ಪೇಷನ್ಸು, ಎಪಿಸೋಡ್ ನೋಡೋಷ್ಟು ಪೇಷನ್ಸು ನನಗಿಲ್ಲ. ತುಂಬ ಬೇರೆ ಪೇಷನ್ಸ್ ಕಲ್ತಿದ್ದೀನಿ, ಬೇರೆದ್ರ ಬಗ್ಗೆ ಆಸಕ್ತಿ ಜಾಸ್ತಿ ಇದೆ. ಅದ್ರ ಕಡೆ ಹೋಗೋಣ. ಬಿಗ್ ಬಾಸ್ ಮನೆ ಆಟವಾಗೇ ನೋಡ್ತೀನಿ. ಅದನ್ನು ಅಲ್ಲಿ ಏನೇ ನಡೆದಿದ್ರು ಕೂಡ ಅದಲ್ಲಿ ನಡೆದೋಗಿರುತ್ತೆ. ಅದನ್ನು ಮತ್ತೆ ಮೇಲ್ಕಾಕೊಂಡು ಕೂತ್ಕೊಂಡು ಅದನ್ನು ನೋಡಿದಾಗ ಮನಸ್ಸಲ್ಲಿ ಆಗುವಂಥ ಒಂದು ಉಲ್ಮಣ, ತಳ್ಳಣ ಅಂತಾರಲ್ಲ, ಅದನ್ನು ಮಾಡ್ಕೊಳ್ಳೋ ಅಷ್ಟು ಇದು ಇಲ್ಲ. ಅದು ಹಂಗೆ ಆಗುತ್ತೆ. ಈಗ ನಾವು ಆಟ ಆಡಿ ಬಂದಿರ್ತೀವಲ್ಲ, ಸೊ ಈಗ ನಾವು ಅದನ್ನ ಮಿಸ್ ಮಾಡ್ಕೋತಿರ್ತೀವಿ. ಅಯ್ಯೋ ಹಿಂಗಾಯ್ತಲ್ಲ, ಹಿಂಗೆ ಮಾತಾಡ್ಬೋದಾಗಿತ್ತಲ್ಲ, ಹಿಂಗೆ ಹೇಳ್ಬೋದಾಗಿತ್ತಲ್ಲ. ಅವ್ರು ಹೇಳೋದು ಕರೆಕ್ಟ್ ಅದು. ಸೊ ನಮ್ಗೆ ಅನಿಸ್ತಿತ್ತದ, ನಾವು ನೋಡ್ಬೇಕಾಗೋ ಇಲ್ಲಿ ಹಿಂಗೆ ಮಾತಾಡ್ಬೋದಾಗಿತ್ತಲ್ಲ, ಹಿಂಗೆ ಹೇಳ್ಬೋದಾಗಿತ್ತಲ್ಲ. ಎಪಿಸೋಡ್ ನೋಡಿ ಫೀಲ್ ಮಾಡೋದಕ್ಕಿಂತ ನೋಡ್ದೇನೆ ಸುಮ್ಮನೆ ಇದು ಬೆಸ್ಟ್ ಆಕ್ಚುಲಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.